ಅನುಪಮ, ಬೆಳಕು ಕೋಟಿ ಮನೋಜ್ ಕುಮಾರ್, ಪ್ರಮೋದ್ ಎಸ್. ನಮಸ್ಕಾರ. ವೆರಿ ಗುಡ್. ಹೇಳ್ತೇನೆ. ಇದು ನೋಡಿ, ನನ್ನ ಹೆಸರು ಕೆ ತೀರ್ಥಪ್ಪ ಅಂತ. ನಾನು ರಿಟೈರ್ಡ್ ಡೆಪ್ಟಿ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಬೆಂಗಳೂರು. ಮತ್ತು ನಾನು ಕಡೆಮನೆ ದಿವಿತ್ ಟ್ರಸ್ಟ್, ಇದೇನಿದೆಯಲ್ಲ ಕಡೆಮನೆ, ಇದು ನಾನು ಹುಟ್ಟಿದವಳು. ದಿವಿತ್ ಅಂದ್ರೆ ನನ್ನ ಮಗ ಇದ್ದ ಸತ್ತೋದ. ಅವನ ಆತ್ಮಕ್ಕೆ ಶಾಂತಿ ಮತ್ತು ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಕೆಲಸ. ಮತ್ತು ನನ್ನ ಸುರವನ್ನೇ ಊರಿನ ಋಣ ತೀರಿಸಬೇಕು, ನನ್ನ ಸಮಾಜದ ಋಣ ತೀರಿಸಬೇಕು, ಮತ್ತು ನನ್ನ ಮಗನ ಶಾಂತಿ ತೀರಬೇಕು ಅಂತ ನನಗೆ ಇವತ್ತು ಏನು ನನ್ನ ಸಮಾಜ ಇವತ್ತು ನನ್ನ ತಿಂಗಳಿಗೆ 80,000 ಪೆನ್ಷನ್ ಬರುತ್ತೆ ಸರ್ಕಾರದಿಂದ. ಆ ಋಣ ತೀರಿಸಬೇಕು, ನಾನು ಸಾಯದೊಳಗೆ ಸಮಾಜ ಸೇವೆ ತಿಳಿಸಬೇಕು ಅಂತ. ಈಗ ನಾನು ಈ ನನ್ನ ಮಗನ ಆತ್ಮಕ್ಕೆ ಕಡಿಮೆ ದಿವಿಟ್ರಿಂದ ವರ್ಷ 2 ಕಾರ್ಯಕ್ರಮ ಶಿಕ್ಷಣಕ್ಕೆ ಉತ್ತೇಜನ ಕೊಡೋದು. 1ರಿಂದ 7ನೇ ಕ್ಲಾಸ್ ಮಕ್ಕಳಿಗೆ 6 ಐಟಮ್ ಉಚಿತವಾಗಿ, ಪೆನ್ನು, ಪೆನ್ಸಿಲ್, ಸ್ಕೇಲು, ಬುಕ್, ಎಕ್ಸಸೈಸ್. ಇದನ್ನು ನಾನು ಉಚಿತವಾಗಿ ವರ್ಷಕ್ಕೆ 1000 ಮಕ್ಕಳಿಗೆ ಥ್ರೂಔಟ್ ಕರ್ನಾಟಕ ಉಚಿತವಾಗಿ ನ್ಯಾಷನಲ್ ಫೆಸ್ಟಿವಲ್ಸ್, ಸ್ವತಂತ್ರ ದಿನಾಚರಣೆ, ಗಣರಾಜ್ಯ ದಿನೋತ್ಸವ, ಈ ರೀತಿಯಲ್ಲಿ ನಾನು ಉಚಿತವಾಗಿ ಕೊಡ್ತೀನಿ. ಇನ್ನು 2ನೇ ಕಾರ್ಯಕ್ರಮ ಇದು ನಮ್ಮ ಶಿಕ್ಷಣ ಉತ್ತೇಜನ ಕೊಡಲಿಕ್ಕೆ ಅನ್ನದಾನ ವಿದ್ಯಾದಾನ, ಅನ್ನಗಳಲ್ಲೇ ಶ್ರೇಷ್ಠ ಅನ್ನದಾನ ವಿದ್ಯಾದಾನ. ಇದರ ಮುಖಾಂತರ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮಾಜಕ್ಕೂ ಮತ್ತು ಎಲ್ಲ ಡಾಕ್ಟರ್ 10,000, ಇಂಜಿನಿಯರಿಂಗ್ 5,000, PUC 10,000, ಡಿಗ್ರಿ 2,000, ಆಮೇಲೆ ಹೊರಗಡೆ ಓದ್ತಾರೆ ಮೆಡಿಕಲ್ ಅವ್ರಿಗೆ 25,000, ಆಮೇಲೆ ಯಾವುದೇ ಆಗುತ್ತೆ ಪ್ಯಾರಾಮೆಡಿಕಲ್, ನರ್ಸಿಂಗ್ 4,000, ಈ ರೀತಿ ಎಲ್ಲ ಕೋರ್ಸ್. ಆಮೇಲೆ ನಿಮ್ದು ಬರಬೇಕು ಯಾವ್ದಾದ್ರು ಜರ್ನಲಿಸಮ್. ಇದು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ಕೊಡ್ತಾರೆ. ನಾನು ಹಾವೇರಿ ಜಿಲ್ಲೆ ಆಫೀಸರ್ ಆಗಿದೆ, ಅವಾಗ ನನಗೆ ಇನ್ನೂ ಪರಿಚಯ ಆಗಿಲ್ಲ. ಇದು ನಿಜವಾಗ ನೀವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಮಾಜದ ಒಡೆಯಾಗಿ ಮಾಡ್ತಾ ಇದ್ದೀರಾ. ನಾನು ಮುಂದೆ ಇನ್ನು ನೀವು ಯಾರು ಹೇಳ್ತೀರಾ ಆ ರೀತಿಯಲ್ಲಿ ಶಿಕ್ಷಣ ಉತ್ತೇಜನ ಕೊಡಲಿಕ್ಕೆ ನಾನು ಕಡಿಮೆ ದಿವಿಟ್ ಟ್ರಸ್ಟಿಂದ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೆಲಸ ಮಾಡ್ತೀನಿ, ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಈ ಮಾಧ್ಯಮದ ಮೂಲಕ ತೀರಿಸ್ತಾ ಇದ್ದೀನಿ. ಮತ್ತೆ ನಾನು ಕಡಿಮೆ ದಿವಿಟ್ ಟ್ರಸ್ಟ್ ಏನಿದು ರಾಜ್ಯ ಮಟ್ಟದಲ್ಲಿ 15 ಜಿಲ್ಲೆ ಕೊಡ್ತಾ ಇದ್ದೀನಿ. ನೀವು ನೋಡಿದ್ದೀನಿ, 15 ಜಿಲ್ಲೆಗೆ ಕೊಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಹೈದರಾಬಾದ್, ಕರ್ನಾಟಕ, ಬೀದರ್, ಗುಲ್ಬರ್ಗ, ರಾಯಚೂರು, ಬೆಂಗಳೂರು, ಕೊಪ್ಪಳ ಅಂಡ್ ವಿಜಯನಗರ ಜಿಲ್ಲೆ ಅದನ್ನು ನೆಕ್ಸ್ಟ್ ಕೊಡಬೇಕು ಅಂತ ಇದ್ದೀನಿ. ಇದನ್ನು ಇದನ್ನು ಆದಷ್ಟು ಥರ್ಡ್ ಸ್ಟೇಟು ಪ್ರಚಾರದ ರೀತಿಯಲ್ಲಿ ಬಡ ಮಕ್ಕಳಿಗೆ ತಲುಪಬೇಕು. ಯಾಕೆಂದ್ರೆ ನಾವು ಫ್ರೀಯಾಗಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಜನ ನಮ್ಮ ಅನುಭವ ನಿಮಗೆ ಪುಕ್ಷತೆ ದುಡ್ಡು ಅಂದ್ರೆ ನನಗೂ ಇಲ್ಲ, ಮಕ್ಕಳಿಗೆ ಅಡಿಕೆ ತೋಟದವ್ರು ಆಗ್ತಾರೆ. ಅಡಿಕೆ ತೋಟದವರಿಗೆಲ್ಲ ನಾವು ಕೊಡಲ್ಲ, ಯಾಕೆಂದ್ರೆ ಅವ್ರಿಗೆ ಉದ್ದಿಮೆ ಇರುತ್ತಲ್ಲ. ಹೀಗೆ ಅಂತ ಸಮಾಜದ ಮುಖಾಂತರ ಎಲ್ಲ ಯಾರೇ ಎಲ್ಲ ಬಂದಿದ್ದಾರೆ ಅನುಕೂಲ ಆಗ್ತದೆ. ತಾವು ನಮ್ಮ ಮುಂದಿನ ವರ್ಷ ನಾವು ಇದೇ ರೀತಿ ಸೇರೋಣ. ನೀವು 50,000 ಕೊಟ್ಟು ನನಗೆ ಮಕ್ಕಳಿಗೆ ಅನುಕೂಲ ಮಾಡ್ಕೊಡಿ. ನಮ್ಮ ಹಾವೇರಿ ಬಂದಿದ್ದಾರೆ ನೋಡಿ, ತುಂಬ ಎಲ್ಲ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ. ನೀವು ಫೋನ್ ಮಾಡೋದಾದ್ರೆ ನಾನೇ ಫೋನ್ ಮಾಡಿ. ಇದು 8ನೇ ವರ್ಷ. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿಂದ ನಾವು ಪ್ರಾರಂಭ ಮಾಡಿ ಲಕ್ಷಾಂತರ ಆದ್ಯತೆ ನಾವು ತಂದೆ ತಾಯಿ ಇಲ್ಲದಂಗೂ ನಾವು ನೋಡಿ. ನೀವು ನೋಡಿ ಕಣ್ಣಿಲ್ಲ ಅವರಿಗೆ, ಇನ್ನು ನೋಡಿದ್ರಲ್ಲ ನೀವು ಕಣ್ಣಿಲ್ಲ ಅವರಿಗೆ ತಪ್ಪಿಕೊಳ್ಳಿ ನಿಮಗೆ ಕೊಟ್ಟು ಮತ್ತು 3 ಸಲ ಕಣ್ಣಿಲ್ಲ ಅಂತವ್ರಿಗೆ ನಾವು ಮಾನವೀಯತೆ ದೃಷ್ಟಿಯಿಂದ ಹೆಚ್ಚಿನ ಮಟ್ಟದಲ್ಲಿ ನಾವು ಸಹಾಯ ಕಾವಲಾದಂತೆ